ಮೈಸೂರು ಮೂಡ ವಿಚಾರಕ್ಕೆ ಸುದ್ದಿ ಆಗ್ತಾ ಇತ್ತು. ಇತ್ತೀಚೆಗೆ ದರ್ಶನ್ ಅವರು ಮೈಸೂರಿಗೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಸುದ್ದಿ ಆಗ್ತಾ ಇತ್ತು. ಇದೀಗ ಮರ್ಡರ್ ಕೇಸ್ ಒಂದು ಮೈಸೂರಿನಿಂದ ಭಾರಿ ಸುದ್ದಿ ಮಾಡ್ತಾ ಇದೆ. ಕೊಲೆ ಕೇಸ್ನಲ್ಲಿ ಶಾಸಕರ ಆಪ್ತನ ಕೈವಾಡ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ತನ್ವೀರ್ ಸೇಠ್ ಅವರ ಆಪ್ತ ಮಂಜುನಾಥ್ ವಿರುದ್ಧ ಗಂಭೀರ ಆರೋಪ. ಮೈಸೂರು ಬೆಳವತ್ತ ಗ್ರಾಮದ ಹನುಮಂತು ಅನ್ನೋರ ಕೊಲೆ ಕೇಸ್, ಈ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಒಂದು ವಿಡಿಯೋದ ಮೂಲಕ. ಕಳೆದ ಭಾನುವಾರ ಚಾಕುವಿನಿಂದ ಇರಿದು ಹನುಮಂತು ಹತ್ಯೆ ಮಾಡಲಾಗಿತ್ತು. ನವೆಂಬರ್ 5ರಂದು ಹನುಮಂತು ಅವರಿಗೆ ಬೆದರಿಕೆ ಹಾಕಿದ್ರು ಮಂಜುನಾಥ್. ತನ್ವೀರ್ ಸೇಠ್ ಅವರ ಆಪ್ತ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದು ಇದೀಗ ಬಹಿರಂಗವಾಗಿದೆ. ವಿವಾದಿತ ಜಾಗ ಖಾಲಿ ಮಾಡುವಂತೆ ಹನುಮಂತುಗೆ ಬೆದರಿಕೆಯನ್ನ ಒಡ್ಡಿರುವ ವಿಡಿಯೋ ಇದು. ಅವ್ರಿಗೂ ನಮ್ಮ ತಂದೆಗೂ ಸದ್ಯಕ್ಕೆ ಇಷ್ಟು ವರ್ಷಗಳಿಂದ ನಡೆದಿದ್ದರಿಂದ ನಮ್ಮ ತಂದೆಗೂ ಅವ್ರಿಗೂ ಲಿಂಕ್ ಇಲ್ಲ. ಈ ಮಂಜು ಅವ್ರಿಗೆ ಏಪ್ರಿಲ್ ತಿಂಗಳು ಬರುತ್ತೆ ನೋಡಿ, ಆಗಿಂದ ಈ ಯೋಗ ಅನ್ನೋನು ಇದೆ ನೋಡಿ, ಅವ್ರ ಮುಖಾಂತರ ಹೋಗಿ ಅವ್ರಿಗೆ ಅಗ್ರಿಮೆಂಟ್ ಹಾಕಿ, ಸೇಲ್ ಅಗ್ರಿಮೆಂಟ್ ಹಾಕಿ, ಅವ್ರ ಪ್ರಾಪರ್ಟಿ ಬೇರೆ ನಮ್ಮ ಪ್ರಾಪರ್ಟಿ ಬೇರೆ. ಸೊ ಅವ್ರ ಪ್ರಾಪರ್ಟಿಲೆಲ್ಲ ಮನೆ ಕಟ್ಟಿ ಫುಲ್ ಎಲ್ಲ ಇದಾಗ್ಬಿಟ್ಟಿದೆ. ಅವನು ಹಲವಾರು ಬಾರಿ ಈ ಥರನೇ ಬಂದಿದೆ, ಅದು ಸ್ಟೇ ಆರ್ಡ್ರೂ ಬಂದಿದೆ, ಎಲ್ಲ ಆಗಿದೆ. ಸೊ ಇವನೇನು ಮಾಡೋದು, ಈ ಪ್ರಾಪರ್ಟಿ ತೋರಿಸೋದು, ಅಗ್ರಿಮೆಂಟ್ ಹಾಕೋದು, ದುಡ್ಡು ಇಸ್ಕೊಳ್ಳೋದು, ಕಾಲುವೆ ಹಿಂದೆಯಿಂದ ಬರೋದು, ಪ್ರಾಪರ್ಟಿ ತೋರಿಸೋದು, ಅಗ್ರಿಮೆಂಟ್. ಸುಮಾರು ಬ್ಯಾಂಗ್ಳೂರು, ಮಡಿಕೇರಿ, ಸುಮಾರು ಹಲವಾರು ಎಲ್ಲರಿಗೂ ಹಿಂಗೆ ಹಾಕಿ ಒಳ್ಳೊಳ್ಳೆ ರೌಡಿಗಳನ್ನ ಕರ್ಕೊಬರೋದು, ಮಾತಾಡೋದು, ಮಾಡೋದು, ತಿರ್ಗಿ ಸ್ಟೇಷನ್ ಬರೋದು, ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಹೊಂಟೋದು. ಅದೇ ಇನ್ಸ್ಪೆಕ್ಟರ್ ಚೇಂಜ್ ಆಗಂಟ ಅವ್ನು ಬರ್ತಾರಲ್ಲ. ಸೊ ಇವಾಗ ಏನಾಯ್ತು ಅಂದರೆ 5ನೇ ತಾರೀಕು 11ನೇ ತಿಂಗಳು 24ರಲ್ಲಿ ಈ ಬ್ಯಾಂಕ್ ಮಂಜು ಮತ್ತು ಅರ್ಜುನ ಎನ್ಕೌಂಟ್ರ್ ಗಿರಿ ಇವ್ರ ಮುಖಾಂತರ ಬರ್ತಾನೆ ಅಲ್ಲಿಗೆ ಜಾಗಕ್ಕೆ ಬಂದು. ಸರಿ, ದೊಡ್ಡ ವಾದವಾದ ಮಾತುವಿದ ಮತ್ತು ಜಾತಿವಿಂದನೇ ಎಲ್ಲ ಮಾತಾಡ್ತಾರೆ ಯಾರು, ಬ್ಯಾಂಕ್ ಮಂಜು. ಸೊ ಅಲ್ಲಿ ನಮ್ಮ ತಂದೆಗೆ ಕೊಲೆ ಬೆದರಿಕೆ ಆಗ್ತಾನೆ. ನಿನ್ನಂಥವ್ರನ್ನ ಎಷ್ಟು ಜನ ನೋಡಿದ್ದೀನೋ, ಎಲ್ಲರನ್ನೂ ಹೊಡೆದಿದ್ದೀನಿ, ಮಾಡಿಸಿದ್ದೀನಿ ಶಾಂತಿನಗರ ಉದಯಗಿರಿಯಲ್ಲಿ. ಅಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯಾರಿದು ಬ್ಯಾಂಕ್ ಮಂಜು, ಏನಿದ್ ಪ್ರಕರಣ? ಹಾಗೆ ತನ್ವೀರ್ ಸೇಠ್ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಏನು ಕಳೆದ ಭಾನುವಾರ ಬೆಲ್ವತ್ತ ಗ್ರಾಮದ ಹನುಮಂತು ಎಂಬುವರ ಕೊಲೆ ಆಗಿತ್ತು. ಈ ಕೊಲೆಗೆ ಈಗ ಸಾಕಷ್ಟು ಸ್ಫೋಟಕವಾದಂತಹ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಹನುಮಂತು ಬೆಲ್ವತ್ತ ಗ್ರಾಮದಲ್ಲಿ 4 ಎಕರೆ ಜಮೀನನ್ನು ಇಟ್ಕೊಂಡಿದ್ದಾರೆ. ಆ ಜಮೀನೆಲ್ಲ ಸೇಲ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರ ಪಕ್ಕದ ಜಮೀನಲ್ಲಿದ್ದಂತಹ ಯೋಗ ಅಂತವರು ಕೂಡ ಈ ಜಮೀನು ನಮ್ಮದು ಅಂತೇಳಿ ಒಂದಷ್ಟು ವ್ಯಾಜ್ಯಗಳು ಕೂಡ ಹಲವು ವರ್ಷಗಳಿಂದ ಕೂಡ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಇದೇ ಬ್ಯಾಂಕ್ ಮಂಜು ಅಂತಂದ್ರೆ ಈಗಾಗಲೇ ಏನು ತನ್ವೀರ್ ಸೇಠ್ ಏನೋ ಅವರ ಆಪ್ತ ಸಹಾಯಕ ಅಂತ ಹೇಳಿ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಎಲ್ಲರ ಜೊತೆಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಒಡನಾಟ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವರ ಹೆಸರು ಈ ಒಂದು ಪ್ರಕರಣದಲ್ಲಿ ತುಳುಕಾಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅವರ ಮಗ, ಅವರ ದೊಡ್ಡಪ್ಪ ಎಲ್ಲರೂ ಕೂಡ ಕೊಟ್ಟಿರುವಂತಹ ಹೇಳಿಕೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ರಿಯಲ್ ಎಸ್ಟೇಟ್ ಏನು ಜಮೀನು ವ್ಯಾಜ್ಯಕ್ಕೆ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಏನು ಡಿಸೆಂಬರ್ 5ರಂದು ಅವರ ಕುಟುಂಬಸ್ಥರ ಮನೆಗೆ ಬಂದಂತಹ ಬ್ಯಾಂಕ್ ಮಂಜು ಇರ್ಬೋದು, ಜೊತೆಗೆ ಅವರು ಕೊಟ್ಟಿರುವಂತಹ ಒಂದಷ್ಟು 13 ಜನರ ಏನೋ ಒಂದು FIR ಪ್ರತಿಯಲ್ಲಿದೆ, ಅಲ್ಲಿರುವಂತಹ ಎಲ್ಲರೂ ಕೂಡ ಬಂದು ಮೊದಲಿಗೆ ಹನುಮಂತು ಕುಟುಂಬಸ್ಥರಿಗೆ ಒಂದು ಬೆದರಿಕೆಯನ್ನು ಹಾಕಿರ್ತಾರೆ. ಆ ವಿಡಿಯೋ ಕೂಡ ಈಗ ಲಭ್ಯ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಬ್ಯಾಂಕ್ ಮಂಜು ಹೇಳೋ ಪ್ರಕಾರವಾಗಿಯೇ ನನ್ನ ಕೆಲಸ ಮಾಡಿಸ್ಕೋಬೇಕು ಅಂತಂದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತೀನಿ ಅಂತ ಹೇಳಿ, ಜೊತೆಗೆ ಗೌಸಿಯಾನಗರ ಮತ್ತು ಶಾಂತಿನಗರ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದೆ. ಯಾವ ಕಾರಣಕ್ಕಾಗಿ ಹೆಸರು ಮಾಡಿದೆ ಅನ್ನೋದು ಕೂಡ ನಿಜಕ್ಕೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಯಾವ ಕೆಲಸ ಬೇಕಾದ್ರೂ ಕೂಡ ಎಲ್ಲಿ ಬೇಕಾದ್ರೆ ಮಾಡಿಸ್ಕೋತೀನಿ ಅಂತ ಹೇಳಿ ಒಂದಷ್ಟು ಆವಾಜನ್ನ ಹಾಕಿ ಹೋಗಿರ್ತಾರೆ. ಆವಾಜ್ ಹಾಕಿ ಹೋಗಿ 17 ದಿನಕ್ಕೆ ಅವರ ಏನು ಹನುಮಂತು ಅವರ ಕೊಲೆ ಆಗಿದೆ. ಅವರ ಮಗ ಹೇಳೋ ಪ್ರಕಾರವಾಗಿ ನಮ್ಮ ತಂದೆಯನ್ನ ಯಾವತ್ತು ಡಿಸೆಂಬರ್ 5ನೇ ತಾರೀಕು ಒಂದು ಗಲಾಟೆ ಆಯಿತು.
ಆ ಸಂದರ್ಭದಲ್ಲಿ ತಮ್ಮ ತಂದೆ ಬಂದು ಗಲಾಟೆ ಆದಂತಹ ಪ್ರತಿಯೊಂದನ್ನು ಕೂಡ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡಿದ್ರು. ನನ್ನನ್ನು ಈ ರೀತಿ ಚುಚ್ಚಿ ಸಾಯಿಸ್ತೀನಿ ಅಂತ ಹೇಳಿದ್ರು. ಸೊ ಹೀಗಾಗಿ ಆ ಕೊಲೆ ಆದಂತಹ ರೀತಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಸುಮಾರು 18 ಬಾರಿ ಚುಚ್ಚಿ ಅವರನ್ನ ಸಾಯಿಸಿದ್ದಾರೆ. ಜೊತೆಗೆ ಗಂಟಲು ಭಾಗವನ್ನು ಕೂಡ ಚಾಕುವಿನಿಂದ ಕಟ್ ಮಾಡಿ ಹೋಗಿದ್ದಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ಈ ಹಿಂದೆ ಬೆದರಿಕೆ ಯಾವ ರೀತಿ ಹಾಕಿದ್ರು ಅದೇ ರೀತಿಯಾಗಿ ಈಗ ನಮ್ಮ ತಂದೆಯನ್ನ ಕೊಲೆ ಮಾಡಿದ್ದಾರೆ. ಸೊ ಹೀಗಾಗಿ ಕಾನೂನಿನ ಮೂಲಕವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತೇಳಿ ಒಂದಷ್ಟು ಎಚ್ಚರಿಕೆನ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಬ್ಯಾಂಕ್ ಮಂಜು ಕೂಡ ಒಂದಷ್ಟು ಅವರ ಜೊತೆಲಿರುವಂತಹ ಎನ್ಕೌಂಟರ್ ಗಿರಿ ಇರ್ಬೋದು, ಜೊತೆಗೆ ಅರ್ಜುನ ಅಂತೇಳಿ ಈಗಾಗಲೇ ಅವರು ಉಪಮೇಯರ್ ಆಗಿದ್ದಂಥವರು ಕೂಡ ಅವರೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಸಾಕಷ್ಟು ಈ ರೀತಿಯಾಗಿ ಹೆದರಿಸಿ ಬೆದರಿಸಿ ತಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳುವಂತೆ ಸಾಕಷ್ಟು ಎತ್ತಿದ ಕೈ ಆಗಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣ ಸಾಕಷ್ಟು ಟ್ವಿಸ್ಟ್ಗಳನ್ನ ತೆಗೆದುಕೊಳ್ತಾ ಇದೆ. ಕೇವಲ ತನ್ವೀರ್ ಸೇಠ್ ಅವರ ಆಪ್ತಾನ ಕಾರಣಕ್ಕಾಗಿ ಪೊಲೀಸರು ಇವತ್ತಿನವರೆಗೂ ಕೂಡ ಅವರ ಕರೆದು ವಿಚಾರಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಸೊ ಹೀಗಾಗಿ ಹನುಮಂತು ಅವರ ಕೊಲೆಗೆ ಈಗ ಯಾರು ಕಾರಣ ಅನ್ನೋದು ಈಗ ಸಾಕಷ್ಟು ಅಂದ್ರೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಮಂಜುನಾಥ್ ಅವ್ರನ್ನ ಕರೆದು ವಿಚಾರಣೆ ಮಾಡ್ತಾರ, ಅವರನ್ನ ವಶಕ್ಕೆ ಪಡಿತಾರ, ಇದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಸ್ಮಿತಾ, ಕಳೆದ ಭಾನುವಾರ ಬೆಲ್ವತ್ತ ಗ್ರಾಮದ ಹನುಮಂತು ಎಂಬುವರ ಕೊಲೆ ಆಗಿತ್ತು. ಈ ಕೊಲೆಗೆ ಈಗ ಸಾಕಷ್ಟು ಸ್ಫೋಟಕವಾದಂತಹ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಹನುಮಂತು ಬೆಲ್ವತ್ತ ಗ್ರಾಮದಲ್ಲಿ 4 ಎಕರೆ ಜಮೀನನ್ನು ಇಟ್ಕೊಂಡಿದ್ದಾರೆ. ಆ ಜಮೀನೆಲ್ಲ ಸೇಲ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರ ಪಕ್ಕದ ಜಮೀನಲ್ಲಿದ್ದಂತಹ ಯೋಗ ಅಂತವರು ಕೂಡ ಈ ಜಮೀನು ನಮ್ಮದು ಅಂತೇಳಿ ಒಂದಷ್ಟು ವ್ಯಾಜ್ಯಗಳು ಕೂಡ ಹಲವು ವರ್ಷಗಳಿಂದ ಕೂಡ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಇದೇ ಬ್ಯಾಂಕ್ ಮಂಜು ಅಂತಂದ್ರೆ ಈಗಾಗಲೇ ತನ್ವೀರ್ ಸೇಠ್ ಅವರ ಆಪ್ತ ಸಹಾಯಕ ಅಂತ ಹೇಳಿ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಎಲ್ಲರ ಜೊತೆಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಒಡನಾಟ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವರ ಹೆಸರು ಈ ಒಂದು ಪ್ರಕರಣದಲ್ಲಿ ತುಳುಕಾಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅವರ ಮಗ, ಅವರ ದೊಡ್ಡಪ್ಪ ಎಲ್ಲರೂ ಕೂಡ ಕೊಟ್ಟಿರುವಂತಹ ಹೇಳಿಕೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ರಿಯಲ್ ಎಸ್ಟೇಟ್ ಜಮೀನು ವ್ಯಾಜ್ಯಕ್ಕೆ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಡಿಸೆಂಬರ್ 5ರಂದು ಅವರ ಕುಟುಂಬಸ್ಥರ ಮನೆಗೆ ಬಂದಂತಹ ಬ್ಯಾಂಕ್ ಮಂಜು ಇರ್ಬೋದು, ಜೊತೆಗೆ ಅವರು ಕೊಟ್ಟಿರುವಂತಹ ಒಂದಷ್ಟು 13 ಜನರ ಒಂದು FIR ಪ್ರತಿಯಲ್ಲಿದೆ, ಅಲ್ಲಿರುವಂತಹ ಎಲ್ಲರೂ ಕೂಡ ಬಂದು ಮೊದಲಿಗೆ ಹನುಮಂತು ಕುಟುಂಬಸ್ಥರಿಗೆ ಒಂದು ಬೆದರಿಕೆಯನ್ನು ಹಾಕಿರ್ತಾರೆ. ಆ ವಿಡಿಯೋ ಕೂಡ ಈಗ ಲಭ್ಯ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಬ್ಯಾಂಕ್ ಮಂಜು ಹೇಳೋ ಪ್ರಕಾರವಾಗಿಯೇ ನನ್ನ ಕೆಲಸ ಮಾಡಿಸ್ಕೋಬೇಕು ಅಂತ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತೀನಿ ಅಂತ ಹೇಳಿ, ಜೊತೆಗೆ ಗೌಸಿಯಾನಗರ ಮತ್ತು ಶಾಂತಿನಗರ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದೆ. ಯಾವ ಕಾರಣಕ್ಕಾಗಿ ಹೆಸರು ಮಾಡಿದೆ ಅನ್ನೋದು ಕೂಡ ನಿಜಕ್ಕೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಯಾವ ಕೆಲಸ ಬೇಕಾದ್ರೂ ಕೂಡ ಎಲ್ಲಿ ಬೇಕಾದ್ರೆ ಮಾಡಿಸ್ಕೋತೀನಿ ಅಂತ ಹೇಳಿ ಒಂದಷ್ಟು ಆವಾಜನ್ನ ಹಾಕಿ ಹೋಗಿರ್ತಾರೆ. ಆವಾಜ್ ಹಾಕಿ ಹೋಗಿ 17 ದಿನಕ್ಕೆ ಅವರ ಹನುಮಂತು ಅವರ ಕೊಲೆ ಆಗಿದೆ. ಅವರ ಮಗ ಹೇಳೋ ಪ್ರಕಾರವಾಗಿ ನಮ್ಮ ತಂದೆಯನ್ನ ಯಾವತ್ತು ಡಿಸೆಂಬರ್ 5ನೇ ತಾರೀಕು ಒಂದು ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ತಮ್ಮ ತಂದೆ ಬಂದು ಗಲಾಟೆ ಆದಂತಹ ಪ್ರತಿಯೊಂದನ್ನು ಕೂಡ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡಿದ್ರು. ನನ್ನನ್ನು ಈ ರೀತಿ ಚುಚ್ಚಿ ಸಾಯಿಸ್ತೀನಿ ಅಂತ ಹೇಳಿದ್ರು. ಸೊ ಹೀಗಾಗಿ ಆ ಕೊಲೆ ಆದಂತಹ ರೀತಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಸುಮಾರು 18 ಬಾರಿ ಚುಚ್ಚಿ ಅವರನ್ನ ಸಾಯಿಸಿದ್ದಾರೆ. ಜೊತೆಗೆ ಗಂಟಲು ಭಾಗವನ್ನು ಕೂಡ ಚಾಕುವಿನಿಂದ ಕಟ್ ಮಾಡಿ ಹೋಗಿದ್ದಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ಈ ಹಿಂದೆ ಬೆದರಿಕೆ ಯಾವ ರೀತಿ ಹಾಕಿದ್ರು ಅದೇ ರೀತಿಯಾಗಿ ಈಗ ನಮ್ಮ ತಂದೆಯನ್ನ ಕೊಲೆ ಮಾಡಿದ್ದಾರೆ. ಸೊ ಹೀಗಾಗಿ ಕಾನೂನಿನ ಮೂಲಕವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತೇಳಿ ಒಂದಷ್ಟು ಎಚ್ಚರಿಕೆನ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಬ್ಯಾಂಕ್ ಮಂಜು ಕೂಡ ಒಂದಷ್ಟು ಅವರ ಜೊತೆಲಿರುವಂತಹ ಎನ್ಕೌಂಟರ್ ಗಿರಿ ಇರ್ಬೋದು, ಜೊತೆಗೆ ಅರ್ಜುನ ಅಂತೇಳಿ ಈಗಾಗಲೇ ಅವರು ಉಪಮೇಯರ್ ಆಗಿದ್ದಂಥವರು ಕೂಡ ಅವರೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಸಾಕಷ್ಟು ಈ ರೀತಿಯಾಗಿ ಹೆದರಿಸಿ ಬೆದರಿಸಿ ತಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳುವಂತೆ ಸಾಕಷ್ಟು ಎತ್ತಿದ ಕೈ ಆಗಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣ ಸಾಕಷ್ಟು ಟ್ವಿಸ್ಟ್ಗಳನ್ನ ತೆಗೆದುಕೊಳ್ತಾ ಇದೆ. ಕೇವಲ ತನ್ವೀರ್ ಸೇಠ್ ಅವರ ಆಪ್ತಾನ ಕಾರಣಕ್ಕಾಗಿ ಪೊಲೀಸರು ಇವತ್ತಿನವರೆಗೂ ಕೂಡ ಅವರನ್ನ ಕರೆದು ವಿಚಾರಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಸೊ ಹೀಗಾಗಿ ಹನುಮಂತು ಅವರ ಕೊಲೆಗೆ ಈಗ ಯಾರು ಕಾರಣ ಅನ್ನೋದು ಈಗ ಸಾಕಷ್ಟು ಅಂದ್ರೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಮಂಜುನಾಥ್ ಅವ್ರನ್ನ ಕರೆದು ವಿಚಾರಣೆ ಮಾಡ್ತಾರ, ಅವರನ್ನ ವಶಕ್ಕೆ ಪಡಿತಾರ, ಇದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.